ಹೆಲೋ ಹಾಯ್ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಚೇತ. ಸುಮಾರು ವರ್ಷನೇ ಆಗೋಗಿರಬೇಕು ನಾನು ವಿಡಿಯೋ ಮಾಡಿದೆ. ಇದು ವಿಡಿಯೋ ಮಾಡಲೇಬೇಕು ಅನ್ನೋ ಕಾತುರದಿಂದ, ಎಕ್ಸೈಟೆಡಿಂದ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ನನ್ನ ಮುಂದೆ ತುಂಬ ವಿಶೇಷವಾದ ಒಂದು ಎಕ್ಸ್ಪೀರಿಯೆನ್ಸ್ ಇದೆ, ನಾನು ನಿಮಗೆ ತೋರಿಸ್ಬೇಕು ಅಂತ ಈ ವಿಡಿಯೋ ಮಾಡ್ತಾ ಇರೋದು. ನೋಡಿ ಏನಂತ ಕೇಳ್ತಾ ಇರ್ಬೋದು, ಕೆಲವರು ಮ್ಯಾಂಗ್ಳೂರು ಕಡೆಯವರು ಆಲ್ರೆಡಿ ಗೆಸ್ ಮಾಡಿರ್ಬೋದು. ಸೊ ಇದು ಯಕ್ಷಗಾನ ಸೆಟ್ ಬ್ಯಾಕ್ ಸ್ಟೇಜಲ್ಲಿ ಇದ್ದೀನಿ ನಾನು ಇವಾಗ. ಇಲ್ಲಿ ಕಂಪ್ಲೀಟ್ ಯಕ್ಷಗಾನದ ಬ್ಯಾಕ್ ಸ್ಟೇಜ್, ಅಂದರೆ ಇಲ್ಲಿ ಕುತ್ಕೊಂಡು ಎಲ್ಲ ಪಾತ್ರಗಳು ರೆಡಿಯಾಗೋ ಜಾಗ ಇದು. ಈ ಒಂದೊಂದು ಬಾಕ್ಸ್ಗೂ ಒಂದೊಂದು ನಂಬರ್ ಕೊಟ್ಟಿರ್ತಾರೆ, ನಿಮಗೆ ತೋರಿಸ್ತೀನಿ ನಾನು. ಸೊ 14, 20, 1 ಅಲ್ಲಿ ಎಷ್ಟೊಂದು ಬಾಕ್ಸ್ಗಳಿದೆ, ಅಷ್ಟು ಪಾತ್ರಗಳು ಇಲ್ಲಿ ಬರ್ತಾರೆ. ಈ ಬಾಕ್ಸ್ ಮುಂದೆ ಕೂತ್ಕೊಳ್ತಾರೆ, ಮಿರರ್ ಓಪನ್ ಮಾಡ್ತಾರೆ. ನೋಡಿ ಅವರ ಹೆಸರುಗಳು ಇದೆ, ಆ್ಯಕ್ಚುಲಿ ಗಣೇಶ ಸಮಥಿಂಗ್. ನೋಡಿ ಅವರ ವೇಷಗಳ ಎಲ್ಲ ಪಾತ್ರಗಳ ಇದಿರುತ್ತೆ. ಮುಚ್ಚಕ್ಕಾಗ್ತಿಲ್ಲ. ಓಕೆ, ಸೊ ಇದಿಷ್ಟು ಇದು ಬ್ಯಾಕ್ ಸ್ಟೇಜ್. ಆದರೆ ಇಲ್ಲಿ ನಿಮಗೆ ಸ್ಟೇಜ್. ಸೊ ಇದು ಮೇನ್ ಸ್ಟೇಜು. ಇಲ್ಲಿಂದ ಮೇಲೆ ಹತ್ತಾರೆ, ಇಲ್ಲಿ ಹತ್ಬಿಟ್ಟು ಹಿಂಗೆ ಹೋಗ್ತಾರೆ. ಸೊ ಇದು ಬ್ಯಾಕ್, ಇದು ಸ್ಟೇಜ್, ಕಂಪ್ಲೀಟ್ ಸ್ಟೇಜ್. ಇದು ಏನು ನಿಮಗೆ ತುಂಬ ಚಿಕ್ಕದಿರುತ್ತೆ. ಇದರಲ್ಲೇ ಎಷ್ಟೊಂದು ಕ್ಯಾರೆಕ್ಟರ್ ಬರ್ತಾರೆ. ಇಲ್ಲಿ ಅವರ ಏನಂತಾರೆ, ಆ ಕ್ಯಾರೆಕ್ಟ್ರು ನಿಭಾಯಿಸ್ತಾರೆ ಬ್ಯಾಕ್ ಸ್ಟೇಜಿಂದ, ಹಾಗೆ ಇಲ್ಲಿಗೆ ಹೋಗ್ತಾರೆ. ಇವತ್ತು ನಡೀತಾ ಇರೋ ಸ್ಟೋರಿಯ ಹೆಸರು ಶ್ರೀ ಕ್ಷೇತ್ರ ಮಾರ್ನಕಟ್ಟೆ. ಇದು ನಮ್ಮ ಮಾರ್ನಕಟ್ಟೆ ಫೇಮಸ್ ದೇವರಿದೆ, ಬ್ರಹ್ಮಲಿಂಗೇಶ್ವರ. ಆ ಸ್ಟೋರಿ ನಡೀತಾ ಇರುತ್ತೆ ಇವತ್ತು. ಸೊ ಎಲ್ಲ ತಯಾರಿಕೆ ನಡೀತಾ ಇದೆ ನೋಡಿ. ಸೊ ಇದೆಲ್ಲ ಸ್ಪೀಕರ್ಸ್, ಅಗೇನ್ ಬಾಕ್ಸಸ್. ಸೊ ಕಂಪ್ಲೀಟ್ ರಾ ಆಫ್ ಯಕ್ಷಗಾನ ಯೂಶಲಿ ನಿಮಗೆ ನೋಡಿರ್ತೀರ, ಬಟ್ ಬ್ಯಾಕ್ ಸ್ಟೇಜ್ ಹೆಂಗಿರುತ್ತೆ, ಆ ತಯಾರಿಗಳು ಹೇಗೆ ನಡೆಯುತ್ತೆ, ಅದೆಲ್ಲ ನಾನು ಇವತ್ತು ಈ ವಿಡಿಯೋಲಿ ತೋರಿಸ್ತೀನಿ ನೋಡಿ. ಸೊ ಇದೆಲ್ಲದು ಅವರ ಕಾಸ್ಟ್ಯೂಮ್ಸ್. ಸೊ ಆಮೇಲೆ ಇನ್ನೊಂದು ವಿಶೇಷ ಏನು ಅಂದರೆ, ಅವರವರ ಪಾತ್ರಗಳಿಗೆ ನಮ್ಮ ಇಂಡಸ್ಟ್ರೀಲಿ ಏನಾಗುತ್ತೆ, ಮೇಕಪ್ ಆರ್ಟಿಸ್ಟ್ ಇರ್ತಾರೆ, ಕಾಸ್ಟ್ಯೂಮ್ ಡಿಸೈನರ್ ಇರ್ತಾರೆ. ಇಲ್ಲಲ್ಲ ವಿಶೇಷ ಏನು ಅಂದರೆ, ಅವರ ಕಾಸ್ಟ್ಯೂಮು ಅವರೇ ತರ್ತಾರೆ, ಅವರ ಮೇಕಪ್ ಅವರೇ ಮಾಡ್ಕೊಳ್ತಾರೆ. ಅಲೋನ್ ಅವ್ರದ್ದು ಏನು ಕ್ಯಾರೆಕ್ಟರ್ ಇರ್ತಾರೋ ಅವರೇ ಇಲ್ಲಿ ಕುತ್ಕೊಳ್ತಾರೆ, ಈ ಬಾಕ್ಸ್ ಮುಂದೆ ಕುತ್ಕೊಳ್ತಾರೆ. ಆವಾಗಲೇ ನೋಡಿದೆ, ತೋರಿಸ್ತೀನಿ ತಡಿ. ಈ ಬಾಕ್ಸ್ ಮುಂದೆ ಕುತ್ಕೊಳ್ತಾರೆ, ಮಿರರ್ ಓಪನ್ ಮಾಡ್ತಾರೆ, ಅವರೇ ಪೇಂಟಿಂಗ್ ಮಾಡ್ಕೊತಾರೆ, ಅವರೇ. ನೋಡಿ ಇದು ಮಿರರ್, ಇದು ಮಿರರು, ಮಿರರ್. ಸೊ ಏನಾಗುತ್ತೆ, ಸೊ ಅವರೇ ಮೇಕಪ್ ಮಾಡ್ಕೊಳ್ತಾರೆ, ಅವರೇ ಈ ಸ್ಟೇಜ್ ಮೇಲೆ ಹೋಗ್ತಾರೆ, ಅವ್ರ ಪಾತ್ರ ನಿಭಾಯಿಸ್ತಾರೆ. ಗುರು, ಇದು ಹೇಳ್ತಾರೆ ಗೂಸ್ ಬಂಪ್ಸ್ ಗುರು. ಸೀರಿಯಸ್ಲಿ, ಕಾಲ್ಗೊಂದು ಕೈಗೊಂದು ಜನ ಇರ್ತಾರೆ ಅಲ್ಲಿ, ಬಟ್ ಇದು ಆ್ಯಕ್ಚುಯಲ್ ಟ್ಯಾಲೆಂಟ್ ರೀ. ಇದು ಆ್ಯಕ್ಚುಯಲ್ ಟ್ಯಾಲೆಂಟ್ ಹೇಳಬೇಕಂದ್ರೆ. ಸೀರಿಯಸ್ಲಿ ನಾನು ನೈಟ್ ವೆಯ್ಟ್ ಮಾಡ್ತಾ ಇದ್ದೀನಿ, 8 o'clockಗೆ ಸ್ಟಾರ್ಟ್ ಆಗುತ್ತೆ. ಸೊ ಇದನ್ನು ನನ್ನ ಕಣ್ಣಾರೆ ನಾನು ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ಮುಂಚೆ ನೋಡಿದ್ದೀನಿ, ಬಟ್ ಸುಮಾರು ವರ್ಷದ ಹಿಂದೆ ಆಗೋಯ್ತು. ನಾನು ಯಕ್ಷಗಾನನ ಹತ್ತಿರದಿಂದ ಮುಂದೆ ಅಲ್ಲಿ ಆಡಿಯನ್ಸ್ ಆಗಿ ನೋಡಿರ್ತೀನಿ, ಬಟ್ ಇಲ್ಲಿ ಬ್ಯಾಕ್ ಸ್ಟೇಜು ಎಲ್ಲ ಫಸ್ಟಿಂದ ಫ್ರಮ್ ಸ್ಕ್ರ್ಯಾಚ್ ನೋಡ್ತಾ ಇದ್ದೀನಿ. ಅದು ನಿಮ್ಗೆ ತೋರಿಸ್ಬೇಕಂತ ನನಗೆ ಅನಿಸ್ತು, ಆದ್ದರಿಂದ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ನೋಡಿ, ಆವಾಗಲೇ ನಾನು ಹೇಳ್ತಿದ್ದೆ ಬ್ಯಾಕ್ ಸ್ಟೇಜ್ ಹೆಂಗಿರುತ್ತೆ ಅಂತ. ಇವಾಗ ನಿಮಗೆ ನಾನು ತೋರಿಸೋದು ಅವರ ಕ್ಯಾರವನ್. ಓಕೆ, ಕ್ಯಾರವನ್ ತೋರಿಸ್ತಾ ಇದ್ದೀನಿ ನೋಡಿ. ಇದೆಲ್ಲ ಇಲ್ಲಿ ಹಾಕಿದ್ದಾರೆ, ಇದು ರೀ ಕ್ಯಾರವನ್, ಅವ್ರದ್ದು ಕ್ಯಾರವನ್. ಸೊ ನಮ್ಮ ಕ್ಯಾರವನ್ಗೂ ಇಲ್ಲಿರೋ ಕ್ಯಾರವನ್ಗೂ ತುಂಬಾ ಡಿಫ್ರೆನ್ಸು ನೋಡಿ, ಹೆಂಗೆ ಹಾಕಿದ್ದಾರೆ ಕಾಸ್ಟ್ಯೂಮ್ಸ್ ಎಲ್ಲ. ಸೊ ಈ ಕಾಸ್ಟ್ಯೂಮಿಂದ ಈವ್ನಿಂಗು ಯಕ್ಷಗಾನ ನಡೆಯುತ್ತೆ. ಸೊ ಇದೆಲ್ಲ ಐ ಡೋಂಟ್ ಥಿಂಕ್ ನಿಮಗೆ ಯಾರಾದರೂ ತೋರಿಸಿರ್ತಾರೆ ಅಂತ. ನಾನು ನಿಮಗೆ ಕಂಪ್ಲೀಟ್ ಡೀಟೇಲಿಂಗಾಗೆ ಸ್ಕ್ರ್ಯಾಚಿಂದ ತೋರಿಸ್ತಾ ಇದ್ದೀನಿ. ಸೊ ನನಗೆ ಈ ಕ್ಯಾರವನ್ ಇಷ್ಟ ಆಯ್ತು ರೀ. ಸೊ ಈ ಕ್ಯಾರವನ್ ಮೇಲೆ ಏನು ಬರೆದಿದೆ ಅಂದರೆ, ಶ್ರೀ ಬ್ರಹ್ಮಲಿಂಗೇಶ್ವರ ದಶಾವತಾರ ಯಕ್ಷಗಾನ ಮೇಳ, ಮಾರ್ನಕಟ್ಟೆ, ಉಡುಪಿ ಜಿಲ್ಲೆ, ಕುಂದಾಪುರ ತಾಲೂಕು. ಸೊ ಐ ಲವ್ ದಿಸ್ ಕ್ಯಾರವನ್. ನೋಡಿ ಹಿಂಗಿರುತ್ತೆ ಬಸ್ಸು. ಸೊ ಅಲ್ಲಿ ಸ್ಟೇಜ್ ಇದೆ, ಇದು ಬ್ಯಾಕ್ ಸ್ಟೇಜು, ಇದೆಲ್ಲದು ಕಾಸ್ಟ್ಯೂಮ್ಸ್. ಸಕ್ಕ ಚಂದ ರೀ.
ಬ್ಯಾಂಗ್ಳೂರು ಬಿಟ್ಬಿಟ್ಟು ಇಲ್ಲಿ ಬಂದು ಇದೆಲ್ಲ ನೋಡೋದಕ್ಕೆ ಒಂಥರ ಎಕ್ಸೈಟ್ಮೆಂಟ್. ಆ ಟ್ರಾಫಿಕ್ಕು, ಆ ಕೆಲಸ ಬೇಡ ಗುರು. ಮಧ್ಯದಲ್ಲಿ ಈ ಥರ ಬ್ರೇಕು ಇರಬೇಕು, ಮೈಂಡ್ ಪೀಸ್ಫುಲ್ಲಾಗಿರುತ್ತೆ. ಆಮೇಲೆ ಯಾವುದೇ ಕಾರಣಕ್ಕೂ ನಮ್ಮ ಕಲ್ಚರ್ನ ನಾವು ಯಾವತ್ತೂ ಬಿಟ್ಕೊಡ್ಬಾರ್ದು. ವರ್ಷಕ್ಕೊಂದ್ಸಲ ನಾನು ಊರಿಗೆ ಬಂದ್ಬಿಟ್ಟು ಇದೆಲ್ಲ ನೋಡೋದಕ್ಕೆ, ಕಣ್ಣು ತುಂಬ್ಕೊಳ್ಳೋದಕ್ಕೆ ತುಂಬಾ ಖುಷಿ ಆಗುತ್ತೆ. ಈ ಸಲ ಯಾಕೋ ಒಂದು ಲೆವೆಲ್ ಅಲ್ಲ, ಒಂದು 10 ಲೆವೆಲ್ ಜಾಸ್ತಿನೇ ವಿಜೃಂಭಣೆಯಿಂದ ನಡೀತಾ ಇದೆ. ಸೊ ಅದನ್ನ ನೋಡೋಕ್ಕೆ ಖುಷಿ ಆಗುತ್ತೆ. ಇಲ್ಲಾಂದರೆ ನಾನು ಯೂಟ್ಯೂಬ್ ಆಲ್ಮೋಸ್ಟ್ ತುಂಬ ಪಾಸ್ ಕೊಟ್ಟಿದ್ದೆ. ಮತ್ತೆ ವಿಡಿಯೋ ಮಾಡ್ತಾ ಇರೋ ಕಾರಣ ನನ್ನ ಕಣ್ಣಿಂದ ನಾನೇನು ನೋಡಿದ್ದೀನೋ ಅದು ನೀವು ನೋಡಬೇಕು ಅನ್ನೋ ಒಂದು ಸಣ್ಣ ಆಸೆ ಅಷ್ಟೇ. ನೋಡಿ, ತಯಾರಿಕೆ ನಡೀತಾ ಇದೆ. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಮಹಾಪೂಜೆ ಸ್ಟಾರ್ಟ್ ಆಗುತ್ತೆ. ಕೀಪ್ ವೇಟಿಂಗ್, ಸ್ಟೇ ಟ್ಯೂನ್. ಈ ವಿಡಿಯೋನ ಕೊನೆವರೆಗೂ ನೋಡಿ. ಯಕ್ಷಗಾನ ಎಲ್ಲ ಹೇಗೆ ನಡೆಯುತ್ತೆ, ಅವ್ರು ಹೆಂಗೆ ಮೇಕಪ್ ಮಾಡ್ಕೊಳ್ತಾರೆ, ನೆಕ್ಸ್ಟ್ ನಿಮಗೆ ತೋರಿಸ್ತೀನಿ. ಏನು ಮಾತಾಡ್ತಾರೆ ಹೇಳಿ ಮಾವ. ಯಾವಾಗ ಅಂದ್ರೆ ಸಾಧಾರಣ 12 ಗಂಟೆ ಆಗ್ಬೋದಲ್ಲ. ಮೈಸಾಸುರ ಅಲ್ಲಿಂದ ಬರುತ್ತೆ. ಸ್ವಲ್ಪ ಒಂದು ಹೊಟ್ಟೆ ದೊಡ್ಡದ ಕೊಂಬೇಡ ಹಾಕಿ ನಾಳೆ ಬರ್ತದೆ. ಇಲ್ಲ, ಅದು ಎಡಿಟಿಂಗ್ ಅಲ್ಲಿ ಕಡಿಮೆ ಮಾಡ್ತೀವಿ. ಇಲ್ಲೆಲ್ಲ ರೆಡಿ ಆಗ್ತಾ ಇದೆ. ಇದು ಆಡಿಯನ್ಸ್ ಚೇರ್ಸ್ ನೋಡಿ, ಲೈಟಿಂಗ್ ಇದು ಅಕ್ಕಿ ಒಳ್ಳೆ ಇದ್ದೆ. ಆಟ ಇನ್ನು ಶುರು ಇಲ್ಲ, ಈಗ ಇದ್ ಮಾಡ್ತಾ ಇದ್ದೇವೆ, ಚೇರ್ ಆಗ್ತಿದ್ದೇವೆ. ಎಂತಕ್ಕೆ ಟೆನ್ಷನ್ ಪಾರ್ಟಿ. ಇವ್ರು ಭಾಗವತರಂತೆ ಮುಂಚೆ. ಮಾಜಿ ಭಾಗವತ. ಮಾಜಿ ನೋಡಿ, ಇಲ್ಲ ಹೋಗ್ಲೇ ಇಲ್ಲ, ಎಲ್ಲೂ ಹೋಗಿಲ್ಲ. ಅಂದ್ರೆ ಕಂಪ್ಲೀಟ್ ಆಡ್ತಿದ್ರ ನೀವು ಫುಲ್? ಇಲ್ಲ 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 ಇಲ್ಲ, ಎಲ್ಲ ಕಲೀಲಿಕ್ಕೆ ಹೋಗಿದ್ದು ಅಷ್ಟೇ ನಾವು. ಅವರು ಕಲಿಯಾಗ ಹೊಡಿತಾರಾ? ಉಡುಪಿಯಲ್ಲಿ ಕಲಿಸ್ತಾರೆ, ಅವ್ರು ಹೊಡಿತಾರೆ. ಕ್ಲಾಸ್ ಇದೆಯಲ್ಲ ಅಲ್ಲಿ, ಉಡುಪಿಯಲ್ಲಿ ಕಲಿಸ್ತಾರೆ, ಅವರು ಹೊಡಿತಾರೆ. ಕ್ಲಾಸ್ ಇದೆಯಲ್ಲ ಅಲ್ಲಿ, ಕಣ್ಣು ಎಷ್ಟು ವರ್ಷ ಬೇಕಾದ್ರೂ ಹೋಗ್ಬೋದು ಅಲ್ಲಿ. ಎಲ್ಲ ಸ್ಪೀಕರ್ಸ್ ಎಲ್ಲ ರೆಡಿ ಆಗ್ತಾ ಇದೆ. ನೋಡಿ ಸೆಟ್ಟಿಂಗ್ಸ್, ಇದು ಲೈಟಿಂಗ್ಸ್ಗೆಲ್ಲ ಇದು ಲೈಟಿಂಗ್ಸ್ಗಾ ಪೂಜೆ ಮಾಡಿದ್ದಾರೆ. ನೋಡಿ, ಸ್ಲಿಪ್ಪರ್ ಬಿಟ್ಬಿಡ್ತೀನಿ. ಬೆಳಿಗ್ಗೆ ಸ್ಲಿಪ್ಪರ್ ಹಾಕೊಂಡೇ ಹೋದೆ, ಬಟ್ ಇದಕ್ಕೆ ನೋಡಿ ಹಿಂಗೆ ಕಾಣುತ್ತೆ. ಎಲ್ಲ ಪ್ರಿಪ್ರೇಷನ್ಸ್ ನಡೀತಾ ಇದೆ. ಇದು ಆ್ಯಕ್ಚುಲಿ ಭಾಗವತರು ಇಲ್ಲಿ ಕೂತ್ಕೊಳ್ತಾರೆ ಈ ಮೈಕಲ್ಲಿ. ಇಲ್ಲಿಂದ ಹಾಡ್ತಾ ಇರ್ತಾರೆ, ಎಲ್ಲ ಆಡಿಯನ್ಸ್ ನೋಡ್ತಾರೆ, ಕಂಪ್ಲೀಟ್ ಆಡಿಯನ್ಸ್. ನೋಡಿ, ಹೂವೆಲ್ಲ ಹಾಡ್ತಾ ಇದ್ದಾರೆ ಹುಡುಗರು. ಸ್ಪೀಕರ್ಸು ಮಾರ್ನಿಂಗ್ ಹೇಳಿದ್ನಲ್ಲ, ಕ್ಯಾರವನ್. ನೋಡಿ ಇಲ್ಲೆಲ್ಲ ರೆಡಿ ಆಗ್ತಾ ಇದೆ. ನೋಡಿ, ಇದು ಮಹಿಷಾಸುರ ಬರೋದಕ್ಕೆ ಲಿಂಕ್. ಇದು ನಿಮ್ಮ ಮೈಕ್ ತೋರಿಸ್ತೀನಿ ನೋಡಿ. ಮೈಕ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇವಾಗೆಲ್ಲ ಕಾಲರ್ ಮೈಕು ಅದು ಇದು ಹಾಕ್ತಾರೆ. ಇಲ್ಲಿ ನೋಡಿ ಮೈಕ್ ಅಲ್ಲೊಂದು ಹಾಕಿದ್ದಾರೆ ಮೈಕು. ಇದು ಸ್ಕ್ರೀನ್ಸು, ಕಂಪ್ಲೀಟ್ ಸ್ಕ್ರೀನ್ಸು. ನೋಡಿ ಅವರು ನೋಡ್ಲಿಲ್ಲ ನೀನು ವಿಡಿಯೋಲಿ ಫ್ಯೂಚರ್ ಆಗ್ಬೇಕಂತೆ ನೋಡಿ. ಹಾಂ ಮಾಮ, ಏನಾರು ಹೇಳಿ ಮಾಮ, ಇವತ್ತಿನ ಬಗ್ಗೆ ಏನಾರು ಹೇಳಿ, ಫಂಕ್ಷನ್ ಬಗ್ಗೆ. ಈ ಕಡೆ ಬನ್ನಿ. ಮಾನಕಟ್ಟೆ ಮೇಳದ ಆಟ. ಹಾಂ, ಇವಾಗ ಬಂತೇನೆ ಮಹಾತ್ಮೆ ಅಂತ ಹೇಳಿಬಿಟ್ಟು ಬೆಳಿಗ್ಗೆ ರಾತ್ರಿ 8:30 ಸ್ಟಾರ್ಟ್ ಆದ್ರೆ ಬೆಳಿಗ್ಗೆ 5 ಗಂಟೆವರೆಗೆ ಇರುತ್ತೆ. ಮಧ್ಯ ರವೆ ವಡೆ, ಕಾಫಿ, ಟೀ ಇರುತ್ತೆ. ಯಕ್ಷಗಾನನು ನೋಡ್ಕೊಂಡು ಹೋಗ್ಬೇಕು. ಬೇರೆ ಏನಾದ್ರು ಟಾನಿಕ್
ಅದು ಮಣಸಪೇಟೆಯಲ್ಲಿ ಸಿಕ್ಕುತ್ತೆ. ನಾವೇ ತಗೊಂಬೇಕು ದುಡ್ಡು ಕೊಟ್ಟು. ಕಲಾವಿದರ ತಂಡ ಇದು, ಅದ್ಭುತವಾದ ಕಲಾವಿದರ ತಂಡ. ಹರಿಬಲ ಆನಂದ್ ಶೆಟ್ಟರ್ ಅಂತ ಕಮಾಸುರ ಮಾಡ್ತಾರೆ, ಅದ್ಭುತವಾಗಿ ಮಾಡ್ತಾರೆ. ಹಾಗೆ ಬ್ರಹ್ಮಲಿಂಗೇಶ್ವರ ಆಲೂರು ಸುರೇಂದ್ರ ಅವರು ಬ್ರಹ್ಮಲಿಂಗೇಶ್ವರ ಪಾತ್ರ, ಬ್ರಹ್ಮಲಿಂಗೇಶ್ವರ ನೋಡಿದಷ್ಟೇ ಖುಷಿ ಆಗುತ್ತೆ, ಆ ಥರ ಮಾಡ್ತಾರೆ. ಆಮೇಲೆ ಜನ್ನಾಡಿ ಅವರು ಮಹಿಷಾಸುರ, ಯೂಟ್ಯೂಬ್ ಕಿಂಗ್ ಹೀರೋ ಅಂತಲೇ ಆಗ್ಬಿಟ್ಟಿದ್ದಾರೆ ಅವರು, ಯೂಟ್ಯೂಬ್ ಹೀರೋ ಅವರು. ಅದ್ಭುತವಾದ ಕಲಾವಿದರ ಒಂದು ತಂಡವೇ ಮಾರಣಕಟ್ಟೆ ಎ ಮೇಳ. ನೋಡಿ ಇದೆಲ್ಲ ಎಲ್ಲ ಏಜ್ ಅವರು ಕೆಲಸ ಮಾಡ್ತಾರೆ. ಇಲ್ಲಿ ನೋಡಿ, ಇಲ್ಲಿ ಪಾಪ ಇಡೋ ಬಾರ ಇಡು ನೋಡು. ಯಕ್ಷಗಾನಕ್ಕೆ ಎಲ್ಲರೂ ಸಪೋರ್ಟ್ ಮಾಡ್ತಾರೆ, ಎಲ್ಲ ಏಜ್ ಅವರು. ಹಾಯ್ ಮಾಡು, ಹಾಯ್ ಹೇಳು. ಏನು ನಿನ್ನ ಹೆಸರು? ಏನೋ ನಿನ್ನ ಹೆಸರು? ಏನು ನಿನ್ನ ಹೆಸರು? ಕರ್ಣನಾ? ಹಾಂ, ಓ ಇವನಿಗೆ ಒಂದು ಕ್ಯಾರೆಕ್ಟರ್ ಕೊಟ್ಬಿಟ್ಟಿದ್ದೀರಾ, ಕರ್ಣ. ಓ ಗುಡ್. ಸೊ ಕೇಳಿಸ್ಕೊಂಡ್ರಲ್ಲ, ನಮ್ಮ ಅಮ್ಮ ಹೇಳ್ತಾಯಿದ್ರು ಎಲ್ಲ ಫೇಮಸ್ ಇರೋರೇ ಬರ್ತಾ ಇರೋದು ಇಂಡಸ್ಟ್ರಿಗೆ. ಕಿಚ್ಚ ಸುದೀಪು, ಡಿ ಬಾಸು ಅವರೆಲ್ಲ ಹೆಸರು ಮಾಡಿದರೆ, ಇಲ್ಲಿ ನಮ್ಮ ಮಾಮ ಹೇಳಿರೋ ಹೆಸರಲ್ಲ, ಯಕ್ಷಗಾನಕ್ಕೆ ಫೇಮಸ್ ಇರೋರು. ಸೊ ಅವ್ರ ಹೆಸರುಗಳು ಇಲ್ಲಿ ಕೇಳಿದ್ರೆ ಯಕ್ಷಗಾನಕ್ಕೆ ಟಚ್ಚಲ್ಲಿರೋರು, ಯಕ್ಷಗಾನ ಅಭಿಮಾನಿಗಳಿಗೆ ಅವ್ರ ಹೆಸರುಗಳೆಲ್ಲ ಗೊತ್ತಿರುತ್ತೆ. ವಿಲ್ಸಿ, ನೋಡೋಣ ಹೇಗಿರುತ್ತೆ. ಸ್ಟೇ ಟ್ಯೂನ್, ಲಾಸ್ಟ್ವರೆಗೂ ವೀಡಿಯೋ ನೋಡಿ. ಇವರು ವೀಡಿಯೋಗೋಸ್ಕರ ಚೇರ್ ಇಡ್ತಾ ಇರೋದು. ಈಗ ವೀಡಿಯೋ ಆನ್ ಮಾಡಿದ್ಮೇಲೆ ಮಗ ಶಿಷ್ಯ ನಂದು ಹಿಡಿಯೋ ಅಂತ ಹೇಳ್ದವನೇ. ಏನಾಯ್ತಪ್ಪ? ಆಟ ಅಂದ್ರೆ ಇವ್ರು ಇಷ್ಟೊತ್ತು ಏನು ಮಾಡ್ತಾ ಇರ್ಲಿಲ್ಲ, ಈಗ ಚೇರ್ ಇಡ್ತಾವ್ರೆ. ಒಂದು ಆಟ ಅಂದ್ರೆ ಆಟದಿಂದ ಇರೋ ಶ್ರಮ ಎಷ್ಟಿರುತ್ತೆ ಅಂತ ನೋಡ್ಬೇಕು ನೀವೆಲ್ಲ. ನೋಡಿ, ನಾವು ಇಷ್ಟೆಲ್ಲ ಚೇರ್ ಹಿಡಿತಿದ್ವಿ ನೋಡಿ, ನೋಡಿ ಇಷ್ಟು ಕೆಲಸ ಮಾಡ್ತಿದ್ವಿ, ಬೆವ್ರು ಸುಕ್ಕ ಕೆಲಸ ಮಾಡ್ತಿದ್ವಿ. ನಾಟಕ ಆಡ್ತಾ ಇದೀರಾ? ಹೆವಿ ನಾಟಕ, ನಿಷ್ಠೆಯಿಂದ ಮಾಡ್ತಿದ್ದೆ ನಾವು. ಏನು ಅಪೇಕ್ಷೆ ಇಲ್ಲದೆ ಮಾಡ್ಬೇಕಲ್ಲ, ಅದು ದೇವ್ರ ಕೆಲಸ ಅಂತ ಮಾಡೋದು. ಸೊ ನೋ ಪೇಮೆಂಟ್, ಏನು ಸ್ವಾರ್ಥನೇ ಇಲ್ಲ, ಒಂಚೂರು ಸ್ವಾರ್ಥ ಇರಲ್ಲ, ಸ್ವಾರ್ಥ ಮನಸ್ಸಿಂದ ಮಾಡ್ತಾ ಇರೋದಲ್ಲ. ಪದೇ ಹೇಳಿದ್ರೆ ಡೌಟ್ ಆಗುತ್ತೆ ಆಡಿಯನ್ಸ್ಗೆ. ಇನ್ನೇನು ಸ್ವಲ್ಪ ತಲೆ ಶುರು ಆಗುತ್ತೆ ನೋಡಿ. ಸ್ಟಾರ್ಟ್ ಆಯಿತು ಗಣೇಶ ಪೂಜೆ. ಎಷ್ಟು ಚೆನ್ನಾಗಿ ಮಾಡ್ತೀಯ. ಇಂಪಾರ್ಟೆಂಟ್ ಪಾರ್ಟ್ ಮಾತ್ರ.
ಮಕ್ಕಳಲ್ವೇ? ಮಕ್ಕಳ ಆಗು ಹೋಗುಗಳನ್ನು ನೋಡಿ ಕಂಪ್ಲೀಟ್ ಹೌಸ್ಫುಲ್ಲು. ಕಂಡು ಅರಿತು ಒಬ್ರೊಬ್ರ ಹತ್ರ 100 ರೂಪಾಯಿ ತಗೊಂಡಿದ್ರು ಸಾಕಾಗಿತ್ತು. ಸುಖದಿಂದ ಬದುಕುವ ಹಾಗೆ, ಸುಖದಿಂದ ಬದುಕಬೇಕು ಅಂತಾದ್ರೆ ಏನು? ಸುಖಕ್ಕೆ ಹೇತುವಾಗಿರುವುದು ಧರ್ಮ. ಧರ್ಮ ಮಾರ್ಗದಲ್ಲಿ ಪ್ರಪಂಚಿಕರನ್ನು ನಡೆಸಬೇಕು. ಆ ಕುರಿತಾಗಿಯೇ ಸದಾ ಚಿಂತಿಸುವವರು ನಾವು. ಅದಕ್ಕಾಗಿಯೇ ಕಾರಣ ಏನು? ಏನು ಏನು ಪ್ರತಿನಿತ್ಯ ಮಾಡುವಂತಹ ಕಾರ್ಯ ಯಾವುದು? ನಮ್ಮವರನ್ನೆಲ್ಲ ಒಗ್ಗೂಡಿಸಿಕೊಳ್ಳುವುದು. ನೇರವಾಗಿ ಹೋಗುವುದು. ಎಲ್ಲಿಗೆ? ಎಲ್ಲಿಗೆ? ಮೃಗಬೇಟೆಯನ್ನಾಡುವುದಕ್ಕಾಗಿ ಹೋಗುವುದು ಮಾತ್ರವೇ? ಅಲ್ಲವೇ ಅಲ್ಲ, ಸಿಕ್ಕ ಪ್ರಾಣಿಗಳನ್ನು ಕೊಂದು ಮುಗಿಸುವುದು, ಹೊಟ್ಟೆಯನ್ನ ತುಂಬಿಸಿಕೊಳ್ಳುವುದು. ಈ ದಿನವೂ ಕೂಡ ಹಾಗೆ ಮೃಗ ಬೇಟೆಯನ್ನ ಆಡಬೇಕು ಎನ್ನುವ ಹಾಗೆ ಆಸೆಯನ್ನು ಹೊತ್ತಂತ ನಾನು ಮಾಡಿದಂತಹ ಕಾರ್ಯ ಏನು? ನೇರವಾಗಿ ಅಣ್ಣನಲ್ಲಿ ಹೊರಗಾಗಿ ಹೋದೆ. ಅಣ್ಣನಲ್ಲಿ ಆಡಿರುವಂತ ಮಾತು ಹೀಗೆ: ಅಣ್ಣಯ್ಯ, ಮೃಗ ಬೇಟೆಯನ್ನಾಡಿ ಬರ್ತೇನೆ, ಅನುಮತಿಯನ್ನು ನೀಡುವೆನ್ನುವ ಹಾಗೆ ಸಂತೋಷದಿಂದ ಅನುಮತಿಯನ್ನು ನೀಡಿದವನ ಅಣ್ಣ. ಅಣ್ಣನಿಂದ ಅನುಮತಿಯನ್ನು ಪಡೆದುಕೊಂಡ ಹಾಗಾಯಿತು. ಮತ್ತ್ಯಾಕೆ ತಡ ಸ್ವಾಮಿ? ಸಕಲ ಸಿದ್ಧತೆಗೆ ಹೋಗಬೇಕಾದದ್ದು ಮೃಗಬೇಟೆಗೆ. ಸೊ ಬೆಳಿಗ್ಗೆ 1 ಅವರ್ ಮಲ್ಕೊಂಡು ಬಂದರೆ ಸ್ಟೇಜ್ ಇಲ್ಲ, ಬ್ಯಾಕ್ ಸ್ಟೇಜ್ ಇಲ್ಲ, ಕ್ಯಾರವನ್ ಇಲ್ಲ. ನೋಡ್ಗುರು ಚೆಲ್ಲಾಪಿಲ್ಲಿ. ಈ ಥಿಯೇಟ್ರಲ್ಲಿ ಮೂವಿ ಎಲ್ಲ ಆದಮೇಲೆ ಇರುತ್ತಲ್ಲ, ಆ ಥರ ಇದೆ. ಸಖತ್ತಾಗಿತ್ತು. ಆದಷ್ಟು ನಿಮಗೆ ತೋರ್ಸೋಕ್ಕೆ ಪ್ರಯತ್ನ ಪಟ್ಟೆ. ಹೋಪ್ಫುಲಿ ಈ ವಿಡಿಯೋನ ನೀವು ಎಂಜಾಯ್ ಮಾಡಿದ್ರಿ ಅಂತ ಅಂದ್ಕೊಳ್ತೀನಿ. ಮತ್ತೆ ವಿಡಿಯೋಲಿ ಬೇರೆ ಒಂದು ಐಡಿಯಾಸ್ ಜೊತೆ, ಬೇರೆ ಒಂದು ಕಾನ್ಸೆಪ್ಟ್ ಜೊತೆ, ಬೇರೆ ಒಂದು ಎಕ್ಸ್ಪೀರಿಯನ್ಸ್ನ ನಿಮ್ಮನ್ನು ತೋರಿಸೋದಕ್ಕೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಈ ವಿಡಿಯೋನ ಎಲ್ಲ ನಿಮ್ಮ ಯಕ್ಷಗಾನ ಸ್ನೇಹಿತರಿಗೆ, ಎಲ್ಲ ನಿಮ್ಮ ಯಕ್ಷಗಾನ ಫ್ಯಾನ್ಸ್ಗೆ, ಹಾಗೆ ಎಲ್ಲ ನಮ್ಮ ಮ್ಯಾಂಗ್ಳೂರು, ಕುಂದಾಪುರ, ಯಾರ್ಯಾರು ಎಲ್ಲ ಉಡುಪಿ ಎಲ್ಲರಿಗೂ ಈ ವಿಡಿಯೋ ತಲುಪಬೇಕು. ನಿಮ್ಮ ವಾಟ್ಸಪ್ ಗ್ರೂಪ್ಗೆ ಎಲ್ಲ ಕಡೆ ಶೇರ್ ಮಾಡಿ. ನನ್ನ ಸಬ್ಸ್ಕ್ರೈಬ್ ಬಟನ್ ಇದೆಯಲ್ಲ, ಅದನ್ನು ಪ್ರೆಸ್ ಮಾಡಿ. ಬೆಲ್ ಬಟನ್ ಪ್ರೆಸ್ ಮಾಡಿ. ಅದರ ವೀಡಿಯೋಸ್ ನಾನು ಹೊಸದಾಗೆ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆ ನನ್ನ ಹಳೆ ವೀಡಿಯೋಸ್ನ ಕೂಡ ನೋಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಬೇರೆ ವಿಡಿಯೋ ಜೊತೆ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ಆಲ್ ಯುವರ್ ಸಪೋರ್ಟ್. ಸ್ವಲ್ಪ ಸಬ್ಸ್ಕ್ರೈಬರ್ಸ್ ಇದ್ದರೂ ಕೂಡ ಯಾವಾಗೂ ಸಪೋರ್ಟ್ ಮಾಡ್ತೀರಾ.
ಥ್ಯಾಂಕ್ ಯು, ಲವ್ ಯು ಆಲ್.